ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಚಟ್ನಿ ಮತ್ತು ಈ ಹೋಟೆಲ್ ಶೈಲಿ ರವೆ ಇಡ್ಲಿ ಈ ರೀತಿ ನೀವು ಮನೇಲೇ ಮಾಡಿ ತಿಂದರೆ ಹೋಟೆಲ್ ರೆಸ್ಟೋರೆಂಟ್ಗೆ ನೀವು ಹೋಗುವಂಥ ಅವಶ್ಯಕತೆನೇ ಇರಲ್ಲ. ತುಂಬ ರುಚಿಯಾಗಿರುತ್ತೆ. ಯಾವ ಹೋಟೆಲ್ ರೆಸ್ಟೋರೆಂಟಲ್ಲೂ ಕೂಡ ಇಷ್ಟೊಂದು ರುಚಿಯಾಗಿರಲ್ಲ, ಇಷ್ಟೊಂದು ಹೈಜಿನಿಕ್ಕಾಗೂ ಕೂಡ ಮಾಡಲ್ಲ. ಹಸ್ಬೆಂಡ್ ಹೇಳಿದರು, ಈ ರೀತಿ ನೀವು ಮಾಡಿದರೆ ಎಲ್ಲ ಹೋಟೆಲ್ ರೆಸ್ಟೋರೆಂಟ್ ಕೂಡ ಕ್ಲೋಸ್ ಆಗುತ್ತೆ ಅಂತ. ರಿಯಲಿ ನನಗಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ಅವ್ರಿಗೆ ಇದು ತುಂಬಾ ಇಷ್ಟವಾದಂತಹ ರೆಸಿಪಿ. ಸೊ ಹಾಗಾಗಿ ನಾನಿವತ್ತು ನನ್ನ ಹಸ್ಬೆಂಡ್ ಫೇವ್ರೇಟ್ ರೆಸಿಪಿನ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು ಪ್ಯಾನಲ್ಲಿ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, 1 ಟೀ ಸ್ಪೂನಷ್ಟು ಕಡಲೆಬೇಳೆ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ನಂತರ ಇಂಗು ಕೂಡ ಹಾಕ್ಕೋಬೇಕು. ಸೊ ಈ ಥರ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಲರ್ ಚೇಂಜ್ ಆದಮೇಲೆ 10 ರಿಂದ 15 ಗೋಡಂಬಿನ ಈ ಥರ ಹಾಕ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಕಲರ್ ಚೇಂಜ್ ಆಗಬೇಕು. ನಂತರ 1 ಕಪ್ಪಷ್ಟು ಬಾಂಬೆ ರವೆ ಹಾಕ್ತಾ ಇದ್ದೀನಿ. ಸೊ ಬಾಂಬೆ ರವೆ ಕೂಡ ಲೋ ಮೀಡಿಯಂ ಫ್ಲೇಮಲ್ಲೇ ನಿಧಾನಕ್ಕೆ ಎಲ್ಲ ಹುರ್ಕೋಬೇಕು. ಈ ರವೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗಿ ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಹುರ್ಕೊಂಡಾಯಿತು. ಗ್ಯಾಸ್ ಫ್ಲೇಮನ್ನು ಕೂಡ ಆಫ್ ಮಾಡಿಬಿಟ್ಟು ಇದನ್ನು ಈಗ ಸ್ವಲ್ಪ ತಣ್ಣಗೆ ಮಾಡಲಿಕ್ಕೆ ಇಡಬೇಕು. ನೀವೇನಾದರೂ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಮಾಡಬೇಕು ಅಂದರೆ ಇದನ್ನು ರಾತ್ರಿಯೇ ಈ ರೀತಿಯಾಗಿ ನೀವು ಈ ಥರ ಹುರಿದ್ಬಿಟ್ಟು ಇಟ್ಕೊಂಬಿಡಿ. ಅಥವಾ ನೀವು ತಿಂಗಳುಗಟ್ಟಲೆ ಕೂಡ ಯೂಸ್ ಮಾಡ್ಬೋದು. ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಬೋದು. ಈಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ 1 ಕಪ್ಪಷ್ಟು ಕರ್ಡ್ ಮೊಸರು ಹಾಕಿದ್ದೀನಿ. 4 ರಿಂದ 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ ಇಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ದಿಲ್ ಲೀವ್ಸ್ ಅಂದರೆ ಸಬ್ಬಸಿಗೆ ಸೊಪ್ಪನ್ನು ದಂಟೆಲ್ಲ ಹಾಕಬಾರ್ದು. ಈ ಥರ ಸೊಪ್ಪು ಸಣ್ಣಕ್ಕೆ ಕಟ್ ಮಾಡಿ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ 1/4 ಟೀ ಸ್ಪೂನಷ್ಟು ಕುಕ್ಕಿಂಗ್ ಸೋಡಾ ಹಾಕೋಬೇಕಾಗತ್ತೆ. ಅಡುಗೆ ಸೋಡಾ, ಯಾಕಂದರೆ ಇನ್ಸ್ಟೆಂಟ್ ಇಡ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕುಕ್ಕಿಂಗ್ ಸೋಡಾ ಹಾಕ್ಕೊಳ್ಳಿ. ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಆ ರವೆ ಎಲ್ಲ ನೀರೆಲ್ಲ ಹೀರ್ಕೊಳ್ಳುತ್ತೆ. 1 ಕಪ್ಪಷ್ಟು ನಾನು ಮೊಸರು ಹಾಕಿದ್ದೆ, ನೋಡಿ ಎಷ್ಟು ಗಟ್ಟಿಯಾಗಿದೆ. ಸೊ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಹದಕ್ಕೆ, ಅಂದರೆ ಇಡ್ಲಿ ಹದಕ್ಕೆ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಇಲ್ಲಿ ನಾನು ಇಡ್ಲಿ ಪಾತ್ರೆ ಕೂಡ ಇಟ್ಟಿದ್ದೀನಿ. ಅದರಲ್ಲಿ ನೀರು ಬಿಸಿ ಆಗಲಿ ಅಂತ. ಅಷ್ಟರಲ್ಲಿ ಇಲ್ಲಿ ನಾನು ಏನು ಕಲಸಿಟ್ಟಿರೋಂತಹ ಇಡ್ಲಿ ಬ್ಯಾಟರ್ ಇದೆಯಲ್ಲ, ಅದರಲ್ಲಿ ಈಗ ಎಲ್ಲ ಇಡ್ಲಿ ಪಾತ್ರೆಯಲ್ಲಿ ನಾನು ಸ್ವಲ್ಪ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿಬಿಟ್ಟು ಇಲ್ಲಿ ನೋಡಿ ಈ ರೀತಿಯಾಗಿ ಗೋಡಂಬಿ ಒಂದೊಂದೇ ಈ ಥರ ಇಟ್ಕೋಬೇಕು. ಹೋಟೆಲ್ ಶೈಲಿ ಅಂತ ಹೇಳಿದೆ, ಸೊ ಅದೇ ರೀತಿಯಾಗಿ ನಾನು ಮಾಡ್ತಾ ಇದ್ದೀನಿ. ಆದರೆ ತುಂಬ ನೀಟಾಗಿ ಹೈಜಿನಿಕ್ಕಾಗಿ ನಮ್ಮ ಮನೆಯಲ್ಲೇ ಮಾಡ್ಬೋದು ಅಲ್ವಾ. ಸೊ ನೋಡಿ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಿ. ಯಾವ ರೀತಿ ಬ್ಯಾಟರ್ ಇರಬೇಕಂದ್ರೆ ಈ ಥರ ಗಟ್ಟಿಯಾಗಿ ಇರಬೇಕು. ಸೊ ಆವಾಗ ಇಡ್ಲಿ ತುಂಬ ಚೆನ್ನಾಗಾಗುತ್ತೆ. ತುಂಬ ನೀರಾಗಿ ಅಳುಕು ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ಸೊ ನೋಡಿದ್ರಲ್ಲ, ಈ 2 ಇಡ್ಲಿ ಪಾತ್ರೆಯಲ್ಲಿ ನಾನು ಈ ಥರ ಒಂದೊಂದು ಪೀಸ್ ಗೋಡಂಬಿ ಇಟ್ಕೊಂಡು ಈ ಥರ ನಾನು ಅದು ಇಡ್ಲಿ ಬ್ಯಾಟರನ್ನು ಹಾಕಿ ಫಿಲ್ ಮಾಡಿದ್ದೀನಿ. ಒಟ್ಟು ಇಲ್ಲಿ 12 ಇಡ್ಲಿ ಆಗಿದೆ. 1 ಕಪ್ ಅಂದರೆ 250 ಗ್ರಾಮಷ್ಟು ಬಾಂಬೆ ರವೆ ಇತ್ತು. ಸೊ ಅಷ್ಟಕ್ಕೆ 12 ಇಡ್ಲಿ ಆಗಿದೆ. ಸೊ ಈಗ ಇದನ್ನು ಸ್ಟೀಮ್ ಮಾಡಲಿಕ್ಕೆ ಇಡ್ತೀನಿ. ಒಂದು 15 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಸ್ಟೀಮ್ ಆಗಲಿ. ಅಷ್ಟರಲ್ಲಿ ಇಲ್ಲಿ ಒಂದು ಚಟ್ನಿ ಮಾಡ್ಕೊಳ್ಳೋಣ. ಅರ್ಧ ಕಪ್ಪಷ್ಟು ನಾನು ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಹಾಗೆ 4 ರಿಂದ 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4 ರಿಂದ 5 ಟೀ ಸ್ಪೂನಷ್ಟು ಪುಟಾಣಿ, ಸ್ವಲ್ಪ ಉಪ್ಪು, ಸ್ವಲ್ಪ ಹುಣಸೆಹಣ್ಣು ಇದನ್ನು ಹಾಕ್ಕೊಂಡು ಮೊದಲು ಪೌಡ್ರ್ ಮಾಡ್ಕೊಳ್ತೀನಿ. ಯಾಕಂದರೆ ಇದು ಕೊಬ್ಬರಿ ಸ್ವಲ್ಪ ದೊಡ್ಡ ಪೀಸ್ ಇತ್ತಲ್ವ. ಸೊ ಹಾಗಾಗಿ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಇದನ್ನು ಮತ್ತೆ ಇನ್ನೊಂದು ಸಲ ಸ್ವಲ್ಪ ಫೈನಾಗಿ ಈ ಥರ ರುಬ್ಕೊಳ್ತಾ ಇದ್ದೀನಿ ನೋಡಿ. ಈಗ ಈ ಚಟ್ನಿ ತುಂಬ ಸಿಂಪಲ್ಲಾಗಿರಿದ್ರೆ ತುಂಬ ರುಚಿಯಾಗಿರುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ಏನು ಹಾಕಿಲ್ಲ, ನೀವು ನೋಡ್ತಾ ಇರ್ಬೋದು. ಸೊ ಈ ಚಟ್ನಿ ಕೂಡ ರೆಡಿ ಆಯಿತು. ಬೇಕಂದರೆ ನೀವು ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು. ಅದನ್ನು ಯಾವುದೂ ಹಾಕಿಲ್ಲ. ಈ ಥರ ಮಾಡಿದೆ ತುಂಬಾ ಎಲ್ಲರೂ ಇಷ್ಟಪಟ್ಟು ತಿಂದು. ಈಗ ಇಡ್ಲಿ ಒಂದು 15 ನಿಮಿಷ ಇದು ಸ್ಟೀಮ್ ಕೂಡ ಆಯಿತು. ಸೊ ಪರ್ಫೆಕ್ಟಾಗಿ ಆಗಿದೆ. ನೀವು ನೋಡ್ತಾ ಇರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಯಾವ ಹೋಟೆಲ್ ರೆಸ್ಟೋರೆಂಟ್ ಇದ್ರ ಮುಂದೆ ಏನೂ ಅಲ್ಲ ಅನಿಸ್ಬಿಡ್ತು. ಯಾಕಂದರೆ ಅಷ್ಟೇ ರುಚಿ. ಸೇಮ್ ಅದೇ ರೀತಿಯಾಗಿ ಕೆಲವೊಂದು ಸಲ ಹೋಟ್ಲಲ್ಲಿ ಹೋದರೆ ರವೆ ಇಡ್ಲಿ ಎಲ್ಲ ತಿಂತಿರ್ತೀರಲ್ಲ, ಅದನ್ನೆಲ್ಲ ತಿನ್ನೋದನ್ನು ಬಿಟ್ಟು ಮನೆಯಲ್ಲೇ ಈ ರೀತಿಯಾಗಿ ಮಾಡಿ ಕೇವಲ ಒಂದು 15 ರಿಂದ 20 ನಿಮಿಷದಲ್ಲಿ ಇದನ್ನು ರೆಡಿ ಮಾಡಿಕೊಂಡು ನೀವು ಇಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವಾಗ ಬೇಕಾವಾಗ ಮಾಡಿ ತಿನ್ಬೋದು. ನೋಡಿ ಎಲ್ಲೂ ಕೂಡ ಅಂಟ್ಕೊಂಡಿಲ್ಲ. ಪರ್ಫೆಕ್ಟಾಗಿ ಈ ರವೆ ಇಡ್ಲಿ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಬಿಸಿ ಬಿಸಿ ಇಡ್ಲಿ ತಿಂತಾ ಇದ್ರೆ ರಿಯಲಿ ಇಷ್ಟೊಂದು ರುಚಿಯಾಗಿ ಮನೆಯಲ್ಲೇ ಮಾಡ್ಬೋದಾ ಅಂತ ನಿಮಗೂ ಕೂಡ ಅನಿಸುತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್, ದಯವಿಟ್ಟು ಆದಷ್ಟು ಹೊರಗಡೆ ತಿನ್ನೋದನ್ನು ಬಿಟ್ಟು ಮನೆಯಲ್ಲೇ ಈ ರೀತಿ ಮಾಡಿ ತಿನ್ನಿ. ನೋಡಿ
ಈ ರವೆ ಇಡ್ಲಿ ಎಷ್ಟು ರುಚಿ ಇತ್ತಂದರೆ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ. ಯಾಕಂದರೆ ಇದನ್ನು ನಾನು ಇವತ್ತು ಮಾಡಿದರೆ ನೆಕ್ಸ್ಟ್ ಡೇ ಕೂಡ ಅದನ್ನೇ ಮಾಡು ಅಂತ ಕೇಳಿ ಮಾಡಿಸಿ ತಿಂದರು. ಸೊ ಹಾಗಾಗಿ ನಿಮಗೆ ಹೇಳ್ತಾ ಇರೋದು. ನೋಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತು ತುಂಬ ಚೆನ್ನಾಗಿ ಬಂದಿದೆ, ಸಾಫ್ಟಾಗೂ ಕೂಡ ಇದೆ. ಮತ್ತು ಇನ್ಸ್ಟೆಂಟ್ ಇಡ್ಲಿ ಅಂತಲೇ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಫ್ರೆಂಡ್ಸ್, ಇದನ್ನು ನಾನು ಹೇಳಿದೆ ನಿಮಗೆ, ರವೆ ಮೊದಲೇ ಅದನ್ನೆಲ್ಲ ಹುರಿದ್ಬಿಟ್ಟು ನೀವು ಏರ್ಟೈಟ್ ಬಾಕ್ಸಲ್ಲಿ ಹಾಕ್ಕೊಂಬಿಡಿ. ನಿಮ್ಗೆ ಯಾವಾಗ ಬೇಕೋ ಆವಾಗ ನೀವು ಇಡ್ಲಿ ತಿನ್ನಬೇಕು ಅಂತ ಅನಿಸಿದರೆ ನೀವು ಮಾಡಿ ತಿನ್ನಬಹುದು. ಸೊ ನೋಡಿ, ನಾನು ತರಕಾರಿ ಸಾಂಬಾರು ಕೂಡ ಮಾಡಿ ಇಟ್ಟಿದ್ದೆ. ಅದ್ರ ಜೊತೆ ಈ ಸಿಂಪಲ್ ಆದಂತಹ ಈ ಕೊಕೊನಟ್ ಚಟ್ನಿ, ತೆಂಗಿನಕಾಯಿ ಚಟ್ನಿ ಜೊತೆ ಈ ಇಡ್ಲಿ ರಿಯಲಿ ಆಹಾ ಅದ್ಭುತವಾದ ರುಚಿ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.